नमस्ते गुरुजी। ನಮಸ್ತೆ. ಮಹೋತ್ತರ ಬಾಬಾ ಡಾಕ್ಟರ್ ಸುಭಾಷ್ ಪತ್ರಿಜಿ ಚೈತನ್ಯ ಮಹಾಪ್ರಭುಗಳ ಪಾದಗಳಿಗೆ, ಸ್ವರ್ಣಮಾಲ ಅಮ್ಮನವರ ಪಾದಗಳಿಗೆ ವಂದಿಸುತ್ತಾ, ಹಾಗೆ ನನಗೆ ಧ್ಯಾನಕ್ಕೆ ಮಾರ್ಗದರ್ಶಕರಾದಂತ ಲಕ್ಷ್ಮೀ ರಂಗನಾಥ್ ಗುರುಜಿಗಳಿಗೂ, ಹಾಗೆ ನನಗೆ ಗೀತಾ ನಾಯ್ಕ್ ನಟಿ ಮೇಡಮ್ಗೂ ಕೂಡ ವಂದಿಸುತ್ತಾ, ನನ್ನ ಆಯ್ತ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಇವತ್ತು ನನ್ನ ಒಂದು ಟಾಪಿಕ್ ಬಂದು ಮುದ್ರೆಗಳ ಬಗ್ಗೆ. ಮಾಸ್ಟರ್ಸ್ ಎಲ್ಲ ಆತ್ಮ ಬಂಧುಗಳು ಕೂಡ ನನ್ನ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮುದ್ರೆಗಳು ಅಂತಂದಾಗ ಒಂದು ತುಂಬಾ ಅನಾದಿ ಕಾಲಗಳ ಇಂದನೂ ಸಮೇತ ಮುದ್ರೆಗಳನ್ನ ಮಾಡ್ಕೊಂಡು ಒಂದು ಹಿಂದಿನ ಕಾಲದಿಂದ ಸಮೇತ ಆರೋಗ್ಯನ ಪಡ್ಕೊಂಡಿರೋಂಥದ್ದು. ಬಟ್ ನನಗೆ ಮುದ್ರಾ ಪ್ರಪಂಚ ಅನ್ನೋ ಒಂದು ಮುದ್ರೆ ಅನ್ನೋದು ಮುಂಚೆ, ಮುದ್ರೆ ಅಂತಂದ್ರೆ ಮುದ ಅಂತಂದ್ರೆ ಸಂತೋಷ, ದ್ರಾ ಅಂತಂದಾಗ ಆ ಒಂದು ಸಂತೋಷನ ಆಚೆ ಹಾಕುವಂಥದಕ್ಕೆ ನಾವು ಮುದ್ರೆಗಳು ಅಂತ ಕರಿತೀವಿ. ಮುದ್ರಾ ಪ್ರಪಂಚ ಅನ್ನೋ ಒಂದು ಬುಕ್ ಇದು ನಾನು ಪತಂಜಲಿ ಒಂದು ನಮ್ಮ ಊರಲ್ಲಿ ಒಂದು ಕ್ಯಾಂಪ್ ನಡೆದಿತ್ತು. ಆ ಟೈಮಲ್ಲಿ 10 ವರ್ಷದ ಕೆಳಗೆ ನಾನು ಯೋಗದ್ದು ಮತ್ತೆ ಜೊತೆಗೆ ಮುದ್ರಾಗಳ ಬಗ್ಗೆ ಒಂದು ಬುಕ್ ಅನ್ನ ತಗೊಂಡಿರುವಂತದ್ದು. ಇದರಲ್ಲಿ ತುಂಬಾ ಮಾಹಿತಿಗಳಿದಾವೆ ಮಾಸ್ಟರ್ಸ್. ಅಂದ್ರೆ ಯಾವ ರೋಗಗಳಿಗೆ ಯಾವ ರೀತಿ ಮುದ್ರೆಗಳನ್ನ ಮಾಡ್ಕೋಬೇಕು, ಯಾವ ರೀತಿ ಫುಡ್ ನ ತಗೋಬೇಕು, ಯಾವ ಫುಡ್ ನ ತಗೋಬಾರ್ದು ಅನ್ನೋಂತ ತುಂಬಾ ಮಾಹಿತಿಗಳಿದೆ. ಮತ್ತೆ 150 ಮುದ್ರೆಗಳ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಈಗ ಸಾಮಾನ್ಯವಾಗಿ ಮುದ್ರೆಗಳಂದಾಗ ಇಷ್ಟು ತುಂಬಾ ವರ್ಷಗಳಿಂದ ಸಮೇತ ಮುದ್ರೆಗಳ ಬಗ್ಗೆ ನಮ್ಮ ಒಂದು ಕ್ಲಾಸ್ಗಳಲ್ಲಿ ಒಂದು ಜ್ಞಾನ ಹಂಚಿಕೆನ ಕೊಟ್ಟಿದ್ದಾರೆ. ಆದ್ರೆ ಸಮೇತ ಈಗ ನಾನು ತಗೊಂಡಿರುವಂತದ್ದು ಜ್ಞಾನ ಮುದ್ರೆ. ಜ್ಞಾನ ಮುದ್ರೆ ಅಂತಂದಾಗ ಹೆಬ್ಬೆರಳು ಮತ್ತೆ ತೋರು ಬೆರಳನ್ನ ಕಿರಿತಿ ಇಟ್ಕೊಳ್ಳುವಂಥದ್ದು, ಇದು ಜ್ಞಾನ ಮುದ್ರೆ ಅಂತ ಕರಿತೀವಿ ಮಾಸ್ಟರ್ಸ್. ಮೇಡಮ್ ಕಾಣಿಸ್ತಿದ್ಯಾ? ಜ್ಞಾನ ಮುದ್ರೆ ಅಂತ ಕರಿತೀವಿ. ಹೆಬ್ಬೆರಳು ತೋರು ಬೆರಳಿನ ತುದಿಯನ್ನು ಸೇರಿಸುವುದರಿಂದ ಜ್ಞಾನ ಮುದ್ರೆ ಉಂಟಾಗುತ್ತದೆ. ಹೆಬ್ಬೆರಳಿನ ತುದಿಯಲ್ಲಿ ಮೆದುಳಿಗೆ ಸಂಬಂಧಪಟ್ಟ ಬಿಂದುವಿರುವ ಕಾರಣ ಮೆದುಳು ಚುರುಕಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಅಗ್ನಿ ಮತ್ತು ವಾಯು ತತ್ವಗಳ ಸಂಯೋಜನೆಯಿಂದ ಜ್ಞಾನ ಮುದ್ರೆಯಿಂದಾಗಿ ಅನೇಕ ಉಪಯೋಗಗಳು ಇದಾವೆ ಮಾಸ್ಟರ್ಸ್. ಈಗ ಉಪಯೋಗಗಳನ್ನ ನೋಡ್ತಾ ಹೋಗೋಣ. ಇದು ಮೆದುಳಿನ ಗ್ರಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮೆದುಳಿನ ನರನಾಡಿಗಳಲ್ಲಿ ರಕ್ತ ಸಂಚರಣೆ ಚೆನ್ನಾಗಿ ಆಗಿ ಯೋಚಿಸುವ ಭಾವನೆಗಳ ಸಾಮರ್ಥ್ಯವನ್ನು ಜಾಸ್ತಿ ಮಾಡುತ್ತದೆ. ನಾಡಿಗಳಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಶಕ್ತಿಯುತವಾಗಿ ಸ್ನಾಯುಗಳು ಬಲಿಷ್ಠಗೊಳ್ಳುತ್ತವೆ. ಮತ್ತೆ ಹೃದಯದ ಸ್ನಾಯು ಬಲಿಷ್ಠವಾಗಿರುತ್ತದೆ. ಸ್ವರ ಯಂತ್ರವನ್ನು ಇದು ಸುಸ್ಥಿತಿಯಲ್ಲಿಡುತ್ತದೆ. ಕೀಲುಗಳನ್ನು ಮತ್ತು ಅವುಗಳಲ್ಲಿಯ ಮಜ್ಜೆಯನ್ನು ಹಸಿಯಾಗಿಟ್ಟಿರುವುದರಿಂದ ನಮ್ಗೆ ಕಾಲುಗಳಲ್ಲಿ ನೋವು ಬಂದಾಗ ಅದು ಚಲನೆ ತುಂಬಾ ಸುಗಮವಾಗಿರುತ್ತದೆ. ಇದು ಪಿಟ್ಯೂಟರಿ ಮತ್ತು ಪೀನಿಯಲ್ ಗ್ರಂಥಿಗಳ ಕಾರ್ಯವನ್ನ ವ್ಯವಸ್ಥಿತಗೊಳಿಸುತ್ತದೆ. ಮತ್ತೆ ಅದರೊಂದಿಗೆ ಇತರ ಎಲ್ಲಾ ಗ್ರಂಥಿಗಳ ಕಾರ್ಯದಲ್ಲಿ ಸುಧಾರಣೆ ಆಗುತ್ತದೆ. ಪಿಟ್ಯೂಟರಿ ಪೀನಿಯಲ್ ಗ್ರಂಥಿಗಳ ಕಾರ್ಯಚಟುವಟಿಕೆಗಳು ಸುಲಲಿತವಾಗಿ ಕಾರ್ಯಶೀಲತೆಯನ್ನ ಹೆಚ್ಚಿಸುತ್ತದೆ. ಬೇಡದ ವಿಚಾರಗಳು ನಮ್ದ ದೂರ ಆಗುತ್ತೆ. ಏಕಾಗ್ರತೆ ಬೆಳೆಯುತ್ತದೆ. ಸ್ವರ್ಣ ಶಕ್ತಿ ಚುರುಕಾಗುತ್ತದೆ. ವಿದ್ಯಾರ್ಥಿಗಳು ಇದನ್ನು ಸತತವಾಗಿ ಮಾಡುತ್ತಿದ್ದರೆ ಗ್ರಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮತ್ತೆ ಯಾವುದೇ ವಿಚಾರವನ್ನು ಸುಲಭವಾಗಿ ನಾವು ಗ್ರಹಿಸಬಹುದು. ಈ ಮುದ್ರೆ ಮಾಡುವವರೆಲ್ಲರ ವ್ಯಕ್ತಿತ್ವದಲ್ಲಿ ಉತ್ಕೃಷ್ಟವಾದ ಬೆಳವಣಿಗೆ ಆಗುತ್ತದೆ. ಮಾನವ ದೌರ್ಬಲ್ಯಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ನಿಯಂತ್ರಣಕ್ಕೆ ತರುತ್ತದೆ. ಹುಚ್ಚು, ಉನ್ಮಾದ, ರೇಗುವುದು, ಹಠಮಾರಿತನ, ಚಂಚಲತೆ, ಜಡತೆ, ಭಯ, ಸಂಶಯಗಳು ನಿವಾರಣೆ ಆಗಿ ಪ್ರಸನ್ನತೆ ಬೆಳೆಯುತ್ತದೆ. ತಲೆನೋವು, ಅರ್ಧ ತಲೆನೋವು, ನಿದ್ರೆ ಬರದಿರುವುದು, ಅತಿ ನಿದ್ರೆಯನ್ನು ಈ ಮುದ್ರೆ ಸರಿಪಡಿಸುತ್ತದೆ. ರಾತ್ರಿ ಮಲಗುವ ಮೊದಲು ಅರ್ಧ ತಾಸು ಈ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವುದರಿಂದ ಕಣ್ತುಂಬ ನಿದ್ರೆ ಬರುತ್ತದೆ. ಚಿತ್ತದ ಮಾಂದ್ಯತೆ, ಉತ್ಸಾಹಹೀನತೆ, ಅಧೈರ್ಯ, ಮರೆವುಗಳನ್ನು ಈ ಮುದ್ರೆ ಸುಧಾರಿಸುತ್ತದೆ. ಮತಿಮಾಂದ್ಯತೆಯನ್ನ ಅಂದ್ರೆ ಬುದ್ಧಿಮಾಂದ್ಯತೆಯನ್ನ ಕೂಡ ಇದು ನಿವಾರಣೆ ಮಾಡುತ್ತೆ.
ಸದಾ ನಿದ್ರೆ ಆವರಿಸುತ್ತಿರುವುದು ಆಲಸ್ಯಗಳನ್ನು ನಿವಾರಿಸುತ್ತದೆ. ಮೆದುಳಿನ ರೋಗಗಳಾದ ನರಗಳ ಬಾವು, ಕಾರ್ಯಚಟುವಟಿಕೆಯಲ್ಲಿ ವ್ಯತ್ಯಾಸ, ಬೆನ್ನು ಉರಿ ತೊಂದರೆ, ಮಾತಾಡುವಾಗ ತೊದಲು, ಕಣ್ಣಿನ ನರಗಳ ತೊಂದರೆ, ಕಣ್ಣುಗಳ ಚಲನೆಯಲ್ಲಿ ಕೊರತೆ, ಶರೀರದ ಚಲನೆಯಲ್ಲಿ ಅಸ್ಥಿರತೆ, ಹೃದಯದ ಬಡಿತದಲ್ಲಿ ವ್ಯತ್ಯಾಸ, ಇತರೆ ತೊಂದರೆ ಇದ್ದಲ್ಲಿ ಈ ಮುದ್ರೆಯನ್ನು 15ರಿಂದ 30 ನಿಮಿಷ ಪ್ರತಿನಿತ್ಯ ತಪ್ಪದೆ ಮಾಡುವುದರಿಂದ ಲಾಭ ಶತಸಿದ್ಧ. ಕೋಪ ಬಂದಾಗ ತಕ್ಷಣ ಈ ಮುದ್ರೆ ಮಾಡಿ 1ರಿಂದ 100ರವರೆಗೆ ಅಂಕಿಗಳನ್ನು ಎಣಿಸುವುದರೊಳಗೆ ಕೋಪ ಶಮನಗೊಳ್ಳುವುದು. ಹೃದಯದ ರಕ್ತ ಚಲನೆ ಸುಗಮವಾಗುತ್ತದೆ. ದುಶ್ಚಟಗಳಾದ ಕಳ್ಳತನ, ಸುಳ್ಳು ಹೇಳುವುದು, ಕುಡಿಯುವುದು, ಸಿಗರೇಟು ಸೇದುವುದು, ಗಾಂಜಾ, ಅಫೀಮುಗಳ ಸೇವನೆ, ಜೂಜಾಡುವುದು ಈ ಇತ್ಯಾದಿಗಳಲ್ಲಿ ಈ ಮುದ್ರೆಯಿಂದ ಪರಿವರ್ತನೆ ಉಂಟಾಗಿ ಜ್ಞಾನ ಚಕ್ರದಲ್ಲಿನ ದಳಗಳು ಜಾಗೃತವಾಗಿ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆಯಾಗಿ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ಬದಲಾವಣೆ ಕಂಡುಬರುತ್ತದೆ ಮಾಸ್ಟರ್ಸ್. ಇದನ್ನ ನಾವು ಜ್ಞಾನ ಮುದ್ರೆ ಅಂತ ಕರಿತೀವಿ. ಇನ್ನ 2ನೇದಾಗಿ ಆಕಾಶ ಮುದ್ರೆ ಮಾಡುವ ವಿಧಾನ. ಹೆಬ್ಬೆಟ್ಟಿನ ತುದಿ ಮತ್ತೆ ಮಧ್ಯದ ಬೆರಳಿನ ತುದಿಯನ್ನ ಈ ರೀತಿ ಟಚ್ ಮಾಡುವಂಥದ್ದು ಮಾಸ್ಟರ್ಸ್. ಇದನ್ನ ನಾವು ಆಕಾಶ ಮುದ್ರೆ ಅಂತ ಕರಿತೀವಿ. ಹೆಬ್ಬೆರಳಿನ ತುದಿಯೊಂದಿಗೆ ಮಧ್ಯದ ಬೆರಳಿನ ತುದಿ ಸ್ಪರ್ಶಿಸಿದಾಗ ಆಕಾಶ ಮುದ್ರೆ ಎನಿಸುವುದು. ಇಲ್ಲಿ ಅಗ್ನಿ ತತ್ವ, ಆಕಾಶ ತತ್ವಗಳ ಸಂಯೋಜನೆಯಾಗುತ್ತದೆ. ಇದು ಜಪ ತಪಗಳ ಸಾಧನೆಯಲ್ಲಿ ಈ ಮುದ್ರೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಇದರಿಂದ ಪರಿಣಾಮ ಶರೀರದಲ್ಲಿ ಆಕಾಶ ತತ್ವವು ಎಲ್ಲಾ ಅಂಗಾಂಗಗಳ ನಡುವೆ ಇರುತ್ತದೆ. ಇದು ಸಮತೋಲನದಲ್ಲಿದ್ದಾಗ ಇತರ ತತ್ವಗಳು ಪಂಚಪ್ರಾಣ ವಾಯುಗಳ ಓಡಾಟಕ್ಕೆ ಅನುಕೂಲವಾಗುತ್ತದೆ. ಜೀರ್ಣಕ್ರಿಯೆ, ಮಲಮೂತ್ರಗಳ ವಿಸರ್ಜನಾ ಕ್ರಿಯೆ ಸರಿಯಾಗಿ ನಡೆದು ದೇಹದ ಆರೋಗ್ಯ ಹೆಚ್ಚಾಗುತ್ತದೆ. ಮಧ್ಯದ ಬೆರಳು ಆಕಾಶವನ್ನು ಪ್ರತಿನಿಧಿಸುತ್ತದೆ. ಈ ಬೆರಳು ಹೃದಯ, ಶ್ವಾಸಕೋಶ, ಹೃದಯದ ರಕ್ತನಾಳಗಳಿಗೆ ಸಂಬಂಧಿಸಿದ್ದು ಆಗಿದೆ. ಆದ್ದರಿಂದ ಆಕಾಶ ಮುದ್ರೆಗೂ ಶ್ವಾಸಕೋಶದ, ಹೃದಯದ ಆರೋಗ್ಯಕ್ಕೂ ಸಂಬಂಧವಿದೆ. ಶಬ್ದವೆಂದರೆ ಕೇಳುವುದು ಅಥವಾ ಧ್ವನಿ. ಇದು ಆಕಾಶ ತತ್ವದ ಗುಣ. ಆದುದರಿಂದ ಆಕಾಶ ಮುದ್ರೆ ಕಿವಿಗೂ ಎಲುಬಿನ ಆರೋಗ್ಯಕ್ಕೂ ಕೂಡ ಇದು ಸಂಬಂಧಪಟ್ಟಿರುತ್ತದೆ. ಇದರಿಂದ ಏನಪ್ಪ ಉಪಯೋಗ ಅಂದ್ರೆ, ಮಧ್ಯದ ಬೆರಳು ಹೃದಯಕ್ಕೆ ಸಂಬಂಧಿಸಿದ್ದರಿಂದ ಹೃದಯದ ಎಲ್ಲಾ ತೊಂದರೆಯೂ ಶಮನವಾಗುತ್ತದೆ. 2ನೇ ಒಂದು, ಕಿವಿ ಕೇಳಿಸದಿರುವುದು, ಕಿವಿಯಲ್ಲಿ ಶಬ್ದ, ಕಿವಿ ಸೋರುವ ತೊಂದರೆ ನಿವಾರಣೆಯಾಗುತ್ತದೆ. ಶರೀರದಲ್ಲಿಯ ವಿಷವಸ್ತುಗಳನ್ನು ಹೊರಹಾಕಲು ಈ ಮುದ್ರೆ ತುಂಬಾ ಸಹಕಾರಿಯಾಗಿದೆ. ರಕ್ತದ ಒತ್ತಡ ಮತ್ತು ಹೃದಯದ ಬಡಿತವನ್ನು ಸರಿಗೊಳಿಸುತ್ತದೆ. ಅರ್ಧ ತಲೆನೋವು, ಮೈಗ್ರೇನ್, ತಲೆನೋವನ್ನು ಇದು ಸರಿಪಡಿಸುತ್ತದೆ. ಅಜೀರ್ಣದ ತೊಂದರೆಯನ್ನ ಇದು ಶಮನ ಮಾಡುತ್ತದೆ. ಎಲುಬುಗಳನ್ನು ಗಟ್ಟಿಮುಟ್ಟಾಗಿಡುತ್ತದೆ. ಎಲುಬಿನಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದ್ದರೆ ಈ ಮುದ್ರೆಯಿಂದ ಕ್ಯಾಲ್ಸಿಯಂ ಸಹಜವಾಗಿ ಪೂರೈಕೆ ಆಗುತ್ತದೆ. ಜಪಮಾಲೆಯನ್ನು ಮಧ್ಯದ ಬೆರಳು ಮತ್ತು ಉಂಗುರ ಬೆರಳ ಮಧ್ಯದಲ್ಲಿ ಹಿಡಿದು ಮಧ್ಯದ ಬೆರಳು ಮೇಲೆ ಸವರುವುದರಿಂದ ಮನಸ್ಸು ಸದೃಢವಾಗಿ ಏಕಾಗ್ರತೆ ಬೆಳೆಯುತ್ತದೆ. ಆಕಳಿಸುವಾಗ ದುರಾದೃಷ್ಟವಶಾತ್ ವಸಡಿನಲ್ಲಿ ತೊಂದರೆಯಾದರೆ ಮಧ್ಯದ ಬೆರಳಿನಿಂದ ಚಿಟಿಕೆ ಬಾರಿಸಿದರೆ ಬಾಯಿಯ ಮೇಲ್ಭಾಗ ಮತ್ತು ಕೆಳಭಾಗಗಳು ಸ್ವಸ್ಥಾನಕ್ಕೆ ಬರುತ್ತದೆ. ಆಕಾಶ ಮುದ್ರೆಯಿಂದ ಉದಾತ್ತ ಭಾವನೆಗಳು ಉಂಟಾಗುತ್ತವೆ. ಅದರಿಂದ ಶಾಂತತೆ ಕೂಡ ಉಂಟಾಗುತ್ತೆ. ಆಕಾಶ ವಿಶಾಲ ತತ್ವವಾದುದರಿಂದ ಸಹಸ್ರಾರ ಚಕ್ರದಲ್ಲಿ ಕಂಪನ ನಿರ್ಮಾಣವಾಗಿ ಸ್ಥಿತಪ್ರಜ್ಞತೆ ಬೆಳೆಯುತ್ತದೆ. ಅಲ್ಲದೆ ಕುಂಡಲಿನಿ ಶಕ್ತಿ ಕೂಡ ಜಾಗೃತವಾಗುತ್ತದೆ ಮಾಸ್ಟರ್ಸ್.
ಮುದ್ರೆಗಳ ಬಗ್ಗೆ ನನಗೆ ತಿಳಿಸ್ಕೊಡ್ಲಿಕ್ಕಂತ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿ ವರ್ಗದವರಿಗೂ, ನಂದಾ ಮೇಡಮ್ಗೂ, ಉಮಾ ಮೇಡಮ್ಗೂ, ಲಕ್ಷ್ಮೀ ರಂಗನಾಥ್ ಗುರುಜಿಗಳಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.